ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನರ ಧ್ವನಿಯಾದ ಜನಧ್ವನಿಯ ಶ್ರೋತೃವರ್ಗಕ್ಕೆ ಪ್ರೀತಿಪೂರ್ವಕ ನಮಸ್ಕಾರಗಳು. ವಚನ ವೈಭವ ಎನ್ನುವ ಆಕಾಶವಾಣಿ ಕಾರ್ಯಕ್ರಮದ ಮೂಲಕ 12ನೇ ಶತಮಾನದ ಶಿವಶರಣರ ಅನುಭಾವ ನುಡಿಕುಸುಮಗಳಾದ ವಚನಗಳ ಬಗ್ಗೆ ತಿಳಿಸಲು ಹರ್ಷಿಸುತ್ತೇನೆ. ಇದು 2ನೇ ಆಕಾಶವಾಣಿ ನುಡಿಗುಚ್ಛವಾಗಿದೆ. ಮೊದಲ ನುಡಿಗುಚ್ಛದಲ್ಲಿ ವಚನವೆಂದರೇನು, ಅದರ ಮಹತ್ವ ಎಂತಹದ್ದು ಹಾಗೂ 12ನೇ ಶತಮಾನದ ವಚನಗಳು ಹೇಗೆ ಪ್ರಸ್ತುತ ಕಾಲಮಾನದಲ್ಲಿಯೂ ಹಚ್ಚ ಹಸಿರಾಗಿ ಉಳಿಯಲು ಸಾಧ್ಯವಾಯಿತು ಎನ್ನುವ ವಿಷಯವನ್ನು ತಿಳಿಯಲು ಪ್ರಯತ್ನಿಸಿದ್ದೇವೆ. ಇಂದು ನಾವು ವಚನ ಸಾಹಿತ್ಯವನ್ನು ಸುಲಭವಾಗಿ ಅಧ್ಯಯನ ಮಾಡುವುದು ಹೇಗೆ ಎನ್ನುವ ವಿಷಯವನ್ನು ತಿಳಿಯಲು ಪ್ರಯತ್ನಿಸೋಣ. ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ವಚನವನ್ನು ಸರಳ ವಚನಗಳು, ಸಂಕೀರ್ಣ ವಚನಗಳು, ಬೆಡಗಿನ ವಚನಗಳು ಮತ್ತು ಗೀತೆಗಳು ಎಂದು 4 ವಿಭಾಗ ಮಾಡಬಹುದು. ಈ ರೀತಿ ವಿಭಾಗ ಮಾಡಿ ಅಧ್ಯಯನ ಮಾಡುವುದರಿಂದ ನಾವು ವಚನಗಳನ್ನು ಅಭ್ಯಾಸ ಮಾಡಲು ಮತ್ತು ಅದರ ಅರ್ಥವನ್ನು ಸುಲಭವಾಗಿ ಅರಿಯಲು ಸಾಧ್ಯವಾಗುತ್ತದೆ ಮತ್ತು ವಚನಾಧ್ಯಯನ ಸುಷ್ಟವಾಗುತ್ತದೆ. ಇಲ್ಲವಾದಲ್ಲಿ ನಾವು ಪ್ರಾರಂಭದಲ್ಲೇ ನಮಗೆ ಅರಿತುಕೊಳ್ಳಲು ಸಾಧ್ಯವಾಗದ ವಚನಗಳ ಅಭ್ಯಾಸ ಮಾಡಿದರೆ ವಚನ ಸಾಹಿತ್ಯ ಕ್ಲಿಷ್ಟವೆನಿಸುತ್ತದೆ. ಅಧ್ಯಯನ ಕಷ್ಟವಾಗಿ ವಚನಾಧ್ಯಯನದಿಂದ ದೂರ ಸರಿಯಬೇಕಾಗುತ್ತದೆ. ಹಾಗಾಗಿ ನಾವು ವಚನಗಳನ್ನು ಅಧ್ಯಯನ ಮಾಡಲು ಸರಳ ವಚನಗಳಿಂದ ಪ್ರಾರಂಭಿಸುವುದು ಒಳಿತು. ಹಾಗಾಗಿ ನಾವು ಇಂದು ಸರಳ ವಚನಗಳು ಎಂದರೆ ಹೇಗಿರುತ್ತವೆ ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸೋಣ. ಸರಳ ವಚನಗಳೆಂದರೆ ನಾವು ಯಾವ ವಚನಗಳನ್ನು ಓದಿದರೆ ನೇರವಾಗಿ ನಮ್ಮ ಅರಿವಿಗೆ ಅರ್ಥವಾಗುತ್ತದೆಯೋ, ನಮ್ಮ ಜ್ಞಾನಕ್ಕೆ ನಿಲುಕುತ್ತದೆಯೋ, ನಮ್ಮ ಭಾವನೆಗಳಿಗೆ ಆನಂದವನ್ನು ಉಂಟು ಮಾಡುತ್ತದೋ ಅವುಗಳಿಗೆ ಸರಳ ವಚನಗಳೆನ್ನಬಹುದು. ಮೊದಲು ನಾವು ಸರಳ ವಚನಗಳನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಸಾಧ್ಯವಾದಷ್ಟು ಅನುಸರಿಸಲು ಪ್ರಯತ್ನಿಸುವ ಕೆಲಸವನ್ನು ಪ್ರಾರಂಭಿಸಬೇಕು. ಆಗ ಮಾತ್ರ ನಾವು ಸರಳ ವಚನಗಳನ್ನು ಅಧ್ಯಯನ ಮಾಡಿದುದಕ್ಕೆ ಸಾರ್ಥಕವಾಗುತ್ತದೆ. ಅದೇ ವಚನಾಧ್ಯಯನದ ಫಲವಾಗಿದೆ. ಇಲ್ಲವಾದಲ್ಲಿ ಕೇವಲ ಅಧ್ಯಯನದಿಂದ ಯಾವುದೇ ಪ್ರಯೋಜನಗಳು ಇರುವುದಿಲ್ಲ. ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ಹೀಗೆ ಹೇಳುತ್ತಾರೆ: ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ಲಿಂಗವ ಪೂಜಿಸಬಲ್ಲಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಎಂದಿದ್ದಾರೆ. ಹಾಗಾಗಿ ನಾವು
ಮೊದಲು ಸರಳ ವಚನಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಮ್ಮ ನಡೆ ನುಡಿ ಸಮಾಗಮವಾಗಬೇಕು. ಆಗ ಮಾತ್ರ ಜೀವನ ಬೆಳಕಿನ ಜೀವನವಾಗುತ್ತದೆ. ಇಲ್ಲವಾದಲ್ಲಿ ಕತ್ತಲಿನಲ್ಲಿ ಬೆಳಕನ್ನು ಹುಡುಕಿದಂತಾಗುತ್ತದೆ. ಸರಳವಾದ ವಚನಗಳು ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಇರುವುದನ್ನು ಕಾಣಬಹುದು. ಭಕ್ತಿ ಭಂಡಾರಿ ಬಸವಣ್ಣನವರ ಬಹುಪಾಲು ವಚನಗಳು ಸರಳವು, ಸುಂದರವು, ಜೀವನದ ಮಾರ್ಗವನ್ನೇ ಬದಲಿಸಬಲ್ಲಂತಹ ನುಡಿಗಡಣಗಳಾಗಿವೆ. ಹಾಗೆಯೇ ಅನೇಕ ಶರಣೆಯರ ವಚನಗಳನ್ನು ವಚನ ಸಾಹಿತ್ಯ ಭಂಡಾರದಲ್ಲಿ ನಾವು ಕಾಣಬಹುದು. ಬಸವಣ್ಣನವರ ಒಂದು ಸರಳ ವಚನವನ್ನು ನೋಡೋಣ. ವಚನ ಹೀಗಿದೆ: ಏನ ಬಂಧೀರಿ ಹದುಳವಿದ್ದೀರಾ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ. ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ. ಕೊಡಲಿಲ್ಲದಿರ್ಧಡೊಂದು ಗುಣವಿಲ್ಲದಿರ್ಧೊಡೆ. ಒಡನೆ ಕೆಡವಿ ಮೂಗ ಕೊಯ್ಯದೆ ಮಾಡ್ಬನೆ ನಮ್ಮ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಹೀಗೆ ಅತ್ಯಂತ ಸರಳವಾದ ವಚನವಾಗಿರುವುದನ್ನು ನಾವು ಕಾಣಬಹುದು. ಆದರೆ ಅದರೊಳಗಿನ ತತ್ವ ಮತ್ತು ಭಾವ ಅತಿ ಮೌಲ್ಯಯುತವಾಗಿದೆ. ಬಸವಣ್ಣನವರು ಹೇಳುತ್ತಾರೆ, ಏನು ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ಬಂದವರನ್ನು ಕೇಳಿದ್ರೆ ನಿಮ್ಮ ದೇಹದ ಸೌಂದರ್ಯವೇನಾದರೂ ಹಾಳಾಗ್ಬಿಡ್ತದಾ ಅಂತ ಕೇಳ್ತಾರೆ. ನಿಮ್ಮ ದೇಹ ಸೊರಗೋಗ್ತದಾ, ನಿಮ್ಮ ದೇಹ ಕೃಶ ಆಗ್ತದಾ ಅಂತ ಕೇಳ್ತಾರೆ. ಹಾಗೆ ಮುಂದುವರು ಹೇಳ್ತಾರೆ, ಬಂದವರನ್ನು ಕುಳಿತುಕೊಳ್ಳಿ ಅಂತ ಹೇಳಿಬಿಟ್ರೆ ಅವರ ಕುಳಿತುಕೊಳ್ಳುವಂತಹ ಜಾಗವೇನಾದರೂ ಕುಳಿ ಆಗಿಬಿಡ್ತದ, ಹಳ್ಳ ಆಗಿಬಿಡ್ತದ ಅಂತ ಕೇಳ್ತಾರೆ. ಎಂತಹ ಮಾತಲ್ಲವೇ? ಇತ್ತೀಚೆಗಂತೂ ಬಸವಣ್ಣನವರು ಹೇಳಿದ ಹಾಗೆ ಮನುಷ್ಯರಲ್ಲಿ ಬಂದವರನ್ನು ಮಾತನಾಡಿಸುವ ಗುಣ ಕಡಿಮೆಯಾಗುತ್ತಿದೆ. ಅದಕ್ಕೆ ನಾನಾ ಕಾರಣಗಳಿರಬಹುದು. ಮಾತನಾಡಿಸಿದರೆ ಏನಾದರೂ ಬಯಸಬಹುದೇನೋ, ಅವರಿಂದ ಸಮಯ ವ್ಯರ್ಥವಾಗಬಹುದೇನೋ, ಅಥವಾ ನಮ್ಮ ಅಧಿಕಾರ, ಕುಲ, ಜಾತಿ, ಧರ್ಮಕ್ಕೆ ಧಕ್ಕೆಯಾಗಬಹುದೇನೋ. ಹೀಗೆ ನಾನಾ ಕಾರಣಗಳಿರಬಹುದು. ಬಸವಣ್ಣನವರು ಅದಕ್ಕಾಗಿ ಹೇಳಿದ್ದಾರೆ, ಏನೂ ಕೊಡದಿದ್ದರೂ ಸರಿ, ಸೌಜನ್ಯದಿಂದ, ಪ್ರೀತಿಯಿಂದ, ಸಂತೃಪ್ತ ಭಾವದಿಂದ ಮಾತನಾಡಿಸಿ, ನಿಮ್ಮ ಅಹಮ್ಮಿಕೆಯನ್ನು ಬಿಡಿ ಎನ್ನುತ್ತಾರೆ. ಇಂತಹ ಗುಣವಿಲ್ಲದಿರ್ದೊಡೆ ಭಗವಂತ ನಿಮ್ಮ ಮೂಗ ಕುಯ್ಯದೆ, ಅಂದರೆ ನಿಮ್ಮ ಅಹಮ್ಮಿಕೆಯನ್ನು ನಾಶ ಮಾಡದೆ ಬಿಡನು ಎನ್ನುತ್ತಾರೆ. ನಿಜವಾಗಲೂ ಈ ವಚನದಲ್ಲಿ ಕೇವಲ 3 ವಾಕ್ಯವಿದ್ದರೂ ಕೂಡ 100 ವರ್ಷದ ಜೀವನದಲ್ಲಿ ಮನುಷ್ಯನಿಗೆ ಏನಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ತಿಳಿಸಿದ್ದಾರೆ. ಅದಕ್ಕೆ ಸಿದ್ಧರಾಮರು ಎಮ್ಮ ವಚನದ ಸಾಸಿರ ಪದ ಪಾರಾಯಣಕ್ಕೆ ಲಕ್ಷ ಗಾಯತ್ರಿ ಜಪ ಸಮಭಾರದಯ್ಯ ಎಂದಿರುವುದು. ಇನ್ನು ಅತ್ಯಂತ ಸರಳವಾದಂತಹ ಮತ್ತೊಂದು ಬಸವಣ್ಣನವರ ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಮನೆ ನೋಡ ಬಡವರು, ಮನ ನೋಡ ಘನ ಮನ ಸಂಪನ್ನರು. ಧನ ನೋಡ ಬಡವರು, ಗುಣ ಮನ ಸಂಪನ್ನರು. ನಮ್ಮ ಕೂಡಲ ಸಂಘನ ಶರಣರು, ಕರುಳಿಲ್ಲದ ಕಲಿಗಳು ನೋಡ, ಕರುಳಿಲ್ಲದ ಕಲಿಗಳು ನೋಡ ಎಂದಿದ್ದಾರೆ. ಈ ವಚನ ನನಗಂತೂ ಅತ್ಯಂತ ಪ್ರಿಯವಾದ ವಚನ. ಏಕೆಂದರೆ ಇಂತಹ ಭಾವ ಯಾರಲ್ಲಿದೆಯೋ ಅವನೇ ಅತ್ಯಂತ ಶ್ರೀಮಂತ ಎನ್ನುವುದು ನನ್ನ ಭಾವನೆ. ಮನುಷ್ಯ ಹೇಗೆ ಬದುಕಬೇಕು, ಹೇಗೆ ಬದುಕಿದರೆ ಬದುಕು ಸಾರ್ಥಕವಾಗುತ್ತದೆ, ಕೇವಲ ಹಣವಿದ್ದಾಕ್ಷಣ ಬದುಕು ಸುಂದರವೆಂದು ಹೇಳಲು ಬರುವುದಿಲ್ಲ ಎನ್ನುವುದನ್ನು ಬಸವಣ್ಣನವರು ತಮ್ಮ ವಚನದ ಮೂಲಕ ನಮಗೆ, ನಮ್ಮ ಬದುಕಿಗೆ ಬೆಳಕನ್ನು ನೀಡುವುದರ ಮೂಲಕ ವಚನದ ಸಂದೇಶವನ್ನು ನೀಡಿದ್ದಾರೆ. ಅವರು ಹೇಳುತ್ತಾರೆ, ನಮ್ಮ ಶರಣರ ಮನೆ ಶ್ರೀಮಂತವಾಗಿಲ್ಲ,
ಅದು ಜೋಪಡಿಯಾದರೆ ಏನು? ಅವರ ಮನಸ್ಸು ಬಹಳ ದೊಡ್ಡದು, ಘನಮನ ಎನ್ನುತ್ತಾರೆ. ಇಲ್ಲಿ ಶರಣರು ಎಂದರೆ ಯಾರು ಎನ್ನುವುದಾದರೆ, ಯಾರು ಈ ಪ್ರಕೃತಿಯ ತತ್ವಕ್ಕೆ, ಅಂದರೆ ಪ್ರಕೃತಿಯು ತನ್ನದೆಲ್ಲವನ್ನೂ ಕೂಡ ಚರಾಚರ ಜೀವಿಗಳಿಗೆ ಧಾರೆ ಎರೆದಿದೆ, ಅಂತಹ ತತ್ವಕ್ಕೆ ಯಾರು ಶರಣರಾಗುತ್ತಾರೋ, ಯಾರು ಮಾನವೀಯತೆ, ದಯೆ, ಕರುಣೆ, ಕನಿಕರ ಇವುಗಳಿಗೆ ತಲೆಬಾಗಿ ಅದಕ್ಕೆ ಶರಣಾಗುತ್ತಾರೋ ಅವರೇ ಶರಣರು. ಕೇವಲ ಜಾತಿಯಿಂದ ಶರಣನಾಗಲು ಸಾಧ್ಯವಿಲ್ಲ. ದ್ವೇಷ, ಅಸೂಯೆ, ಮತ್ಸರ, ದರ್ಪಗಳಿಗೆ ಶರಣಾಗಿರುವವನು ಹೇಗೆ ಶರಣನಾಗಲು ಸಾಧ್ಯ ಎನ್ನುತ್ತಾರೆ ಬಸವಣ್ಣನವರು. ಹಾಗೆಯೇ ಬಸವಣ್ಣನವರು ನಮ್ಮ ಶರಣರಲ್ಲಿ ಹಣವಿಲ್ಲ, ಆದರೆ ಅವರಲ್ಲಿ ಮೇರು ಸಾದೃಶ್ಯವಾದ ಉನ್ನತೀಯವಾದ ಗುಣವಿದೆ ಎನ್ನುತ್ತಾರೆ. ಮುಂದುವರಿದು ಹೇಳುತ್ತಾರೆ, ನಮ್ಮ ಶರಣರು ಕರುಳಿಲ್ಲದ ಕಲಿಗಳು ನೋಡ ಎಂದಿದ್ದಾರೆ. ಅಂದರೆ ಅವರಿಗೆ ಹಸಿವಾದರೂ ಕೂಡ ತಮ್ಮ ಹಸಿವನ್ನು ಮರೆತು ಬೇರೆಯವರ ಹಸಿವನ್ನು ನೀಗಿಸುವಂತಹ ಉದಾತ್ತವಾದ ಗುಣ ನಮ್ಮ ಶರಣರದು ಎಂದು ಅತ್ಯಂತ ಎದೆತಟ್ಟಿ ಉತ್ಸಾಹದಿಂದ, ಕಲಿತನದಿಂದ ಹೇಳುತ್ತಾರೆ. ಈ ವಚನದ ಮೂಲಕ ಬಸವಣ್ಣನವರು ಎಲ್ಲರೂ ಶರಣರಾಗಿ, ಮಾನವೀಯತೆಯ ಸೆಲೆಯಾಗಿ, ಇತರರ ಬಳಿಗೆ ನೆಲೆಯಾಗಿ ಎಂದು ಅತ್ಯಂತ ಕಳಕಳಿಕೆಯಿಂದ ಭಿನ್ನವಿಸಿಕೊಂಡಿದ್ದಾರೆ. ವಚನಗಳು ಕೇವಲ ಓದುವ ಸರಕಲ್ಲ, ಅವು ಬಾಳನ್ನು ಹಸನಾಗಿಸುವ, ಬದುಕನ್ನು ಶ್ರೀಮಂತಗೊಳಿಸುವ, ಸಂಸಾರವನ್ನು ಸಂಪ್ರೀತಿಗೊಳಿಸುವ, ಸಮಾಜವನ್ನು ಭಾವೈಕ್ಯತೆಯೆಡೆಗೆ ನೂಕುವಂತಹ ಒಡಲ ನುಡಿಯಾಗಿವೆ. ಮಹಾದೇವಿ ಅಕ್ಕನ ಒಂದು ಸರಳ ವಚನವನ್ನು ಗಮನಿಸೋಣ. ವಚನ ಹೀಗಿದೆ: ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕಾರಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಕರಕ್ಕೆ ಶೃಂಗಾರ ಸತ್ಪಾತ್ರಕ್ಕೆ ಎಯ್ಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿ ಗಡಣ, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣ ಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಅಧೇತಕ್ಕೆ ಭಾತೆಯಯ್ಯ ಚನ್ನಮಲ್ಲಿಕಾರ್ಜುನ ದೇವ, ಚನ್ನಮಲ್ಲಿಕಾರ್ಜುನ ದೇವ ಎಂದಿದ್ದಾರೆ. ಅಕ್ಕ ಬದುಕಿನಲ್ಲಿನ ಶೃಂಗಾರ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸರಳವಾಗಿ ಹೇಳಿರುವುದನ್ನು ನಾವು ಕಾಣುತ್ತೇವೆ. ಅಕ್ಕನ ಮಾತುಗಳನ್ನು ಈಗಿನ ನಮ್ಮ ಮಕ್ಕಳು ಆಲಿಸಬೇಕು. ಏಕೆಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೆ, ಆದರೆ ಆ ಓದಿನಲ್ಲಿ ಅಂತರಂಗದ ಶೃಂಗಾರ ಹೇಗಿರಬೇಕು ಎನ್ನುವುದು ತಿಳಿಯುತ್ತಿಲ್ಲ. ಕೇವಲ ಬಹಿರಂಗದಲ್ಲಿ ಕಾಣುವ ದೇಹದ ಶೃಂಗಾರಕ್ಕೆ ಒತ್ತು ಕೊಟ್ಟು ತಮ್ಮನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಕ್ಕ ಆಂತರಂಗಿಕ ಶೃಂಗಾರ ಹೇಗಿರಬೇಕು ಎನ್ನುವುದನ್ನು ತಮ್ಮ ವಚನದಲ್ಲಿ ಕಟ್ಟುಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಕಣ್ಣುಗಳಿಗೆ ಗುರು ಹಿರಿಯರನ್ನು ನೋಡುವುದೇ ಶೃಂಗಾರ ಎಂದಿದ್ದಾರೆ. ಆದರೆ ನಮ್ಮ ಮಕ್ಕಳು ಕಣ್ಣುಗಳನ್ನು ಮೊಬೈಲ್ಗಳಿಗೆ ಅಡವಿಟ್ಟವರ ಹಾಗೆ ವರ್ತಿಸುತ್ತಿದ್ದಾರೆ. ಗುರು ಹಿರಿಯರು ಮನೆಗೆ ಬಂದಿದ್ದರೂ ಕೂಡ ಅವರನ್ನು ನೋಡದೆ, ಮಾತನಾಡಿಸದೆ ತಮ್ಮದೇ ಜಗತ್ತಿನಲ್ಲಿ ಇರುವುದನ್ನು ನಾವು ಕಾಣುತ್ತಿದ್ದೇವೆ. ಹಾಗಾಗಿ ಸಮಾಜ ಗುರು ಹಿರಿಯರ ಮಾರ್ಗದರ್ಶನವಿಲ್ಲದೆ ಹಾಳಾಗುತ್ತಿದೆ. ನಮ್ಮ ಧರ್ಮ ಸಂಸ್ಕೃತಿಗೆ ಧಕ್ಕೆಯಾಗುತ್ತಿದೆ. ಮುಂದುವರಿದು ಹೇಳಿದ್ದಾರೆ, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು. ಅಂದರೆ ನಮ್ಮ ಪ್ರಮತರು, ಋಷಿಮುನಿಗಳು, ಹಿರಿಯರು ನಮಗಾಗಿ ವೇದ, ಉಪನಿಷತ್ತು, ವಚನ, ಗೀತೆ, ಸದ್ಗ್ರಂಥಗಳನ್ನೇ ಬಿಟ್ಟು ಹೋಗಿದ್ದಾರೆ. ಅವೇ ನಮ್ಮ ನಿಜವಾದ ಆಸ್ತಿಯಾಗಿದೆ. ನಮ್ಮ ತಂದೆ ತಾಯಿ ಕೊಟ್ಟ ಹೊನ್ನು, ಮಣ್ಣು ಇವುಗಳನ್ನು ಯಾರಾದರೂ ಕದಿಯಬಹುದು ಅಥವಾ ಕಸಿಯಬಹುದು. ಆದರೆ
ಗುರು ಕೊಟ್ಟಂತಹ ವಿದ್ಯೆಯನ್ನು ಯಾರು ಕದಿಯಲು ಮತ್ತು ಕಸಿಯಲು ಸಾಧ್ಯವಿಲ್ಲ. ಹಾಗಾಗಿ ಅಕ್ಕ ಹೇಳಿದ್ದಾರೆ, ಮನಸ್ಸಟ್ಟು ಕಿವಿಗಳ ಮೂಲಕ ನಮ್ಮವರು ಬಿಟ್ಟು ಹೋದಂತಹ ಉನ್ನತವಾದಂತಹ ಚಿಂತನೆಗಳನ್ನು ಆಲಿಸಿ ಅರಿತು ಆಚರಿಸಿದರೆ ಜೀವನ ಪಾವನವಾಗುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ. ಮತ್ತೆ ಹೇಳುತ್ತಾರೆ, ವಚನಕ್ಕೆ ಅಂದರೆ ಆಡುವ ನುಡಿಗೆ ಸತ್ಯವೇ ಶೃಂಗಾರ ಎಂದಿದ್ದಾರೆ. ಈಗಂತೂ ಮನುಷ್ಯ ಅವಶ್ಯಕತೆ ಇಲ್ಲದಿದ್ದರೂ ಸುಳ್ಳು ಹೇಳುವುದನ್ನು ರೂಢಿಯಾಗಿರುವುದು ಕಂಡುಬರುತ್ತದೆ. ಸತ್ಯ ಎನ್ನುವುದು ಮರೀಚಿಕೆಯಾಗಿದೆಯೋ ಎನ್ನಿಸುತ್ತದೆ. ಗಾಂಧಿ ಸತ್ಯವೇ ದೇವರು ಎಂದರು. ಸತ್ಯಕ್ಕೆ ಸಾವಿಲ್ಲ ಎಂದು ಹಿರಿಯರು ನುಡಿದಿದ್ದಾರೆ. ಸತ್ಯಮೇವ ಜಯತೆ ಎಂದು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ್ದಾರೆ. ಹೀಗೆಲ್ಲವೂ ಕೂಡ ನಮಗೆ ತಿಳಿದಿದ್ದರೂ ನಾವು ಸತ್ಯದಿಂದ ದೂರವಿರುತ್ತಾ ಸುಳ್ಳಿಗೆ ಹತ್ತಿರವಾಗುತ್ತಿದ್ದೇವೆ. ಮುಂದೆ ಹೇಳುತ್ತಾರೆ, ಕರಕ್ಕೆ ಶೃಂಗಾರ ಸತ್ತು ಪಾತ್ರಕ್ಕೆ ಈಯುವುದು ಹೌದು. ಸತ್ಯ ಶುದ್ಧ ಕಾಯಕವ ಮಾಡಿ ಬಂದುದನ್ನು ಸತ್ಯ ಶುದ್ಧವಾಗಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸತ್ಯ ಶುದ್ಧವಾಗಿರುವುದೇ ನಿಜ ಪೂಜೆ ಎಂದಿದ್ದಾರೆ ಬಸವಣ್ಣನವರು. ಆದರೆ ಈಗ ನಾವು ಮಾಡುತ್ತಿರುವುದೇನು? ನಮ್ಮ ಬದುಕಿನ ವೈಭೋಗಕ್ಕಾಗಿ ಇನ್ನೊಬ್ಬರನ್ನು ಕಿತ್ತು ತಿನ್ನುವ ಕೆಲಸವನ್ನು ಮಾಡುತ್ತಿದ್ದೇವೆ. ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೆಯೇ ಅಯ್ಯ ಎನ್ನುವ ಶರಣರ ಮಾತಿನಂತೆ ನಮ್ಮ ಹಣ ನಾಯ ಹಾಲಿಗೆ ಸಮವಾಗಿದೆ, ಅದು ಸತ್ಪಾತ್ರಕ್ಕೆ ಸಲ್ಲದುದಾಗಿದೆ. ಅಕ್ಕ ಮುಂದುವರಿದು ಹೇಳುತ್ತಾರೆ, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ಅಮೃತತ್ವದ ನುಡಿಗಳು ಎಂದಿದ್ದಾರೆ. ಆದರೆ ಈಗಿನ ಮಕ್ಕಳಿಗೆ, ಯುವಕರಿಗೆ ರಾಮಕೃಷ್ಣ, ವಿವೇಕಾನಂದ, ಗಾಂಧಿ, ಬುದ್ಧ, ಏಸು, ಅಂಬೇಡ್ಕರ್, ಓಶೋ ಹೀಗೆ ಇವರ ಮಾತುಗಳೆಂದರೆ ಅಲರ್ಜಿಯಾಗಿದೆ. ಸೆಲೆಬ್ರಿಟಿಗಳ ಮಾತು ಕೃತಿ ಎಂದರೆ ವೇದವಾಕ್ಯವಾಗಿದೆ. ಅರಿವಿಲ್ಲದೆ ತಮ್ಮತನವನ್ನು ಕಳೆದುಕೊಂಡು ತಮ್ಮಲ್ಲಿರುವಂತಹ ಚೈತನ್ಯ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಕೊನೆಗೆ ಮಹಾದೇವಿಯಕ್ಕ ಹೇಳುತ್ತಾರೆ, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವಿಲ್ಲದ ಜೀವಿಯ ಬಾಳುವೆ ಅಧೇತಕ್ಕೆ ಬಾತೆಯಯ್ಯ ಚನ್ನಮಲ್ಲಿಕಾರ್ಜುನ ದೇವ ಎನ್ನುತ್ತಾರೆ. ಅಂದರೆ ಪ್ರತಿಯೊಬ್ಬರೂ ಒಬ್ಬರೊಬ್ಬರು ಕೂಡಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಬೇಕು. ಸಜ್ಜನ ಸದ್ಗುಣತ್ವವನ್ನು ಬಿತ್ತಿ ಬೆಳೆಯುವ ಕೆಲಸವನ್ನು ಮಾಡಬೇಕು ಎಂದು ಹೇಳುತ್ತಾ, ಇಂತಹ ಶೃಂಗಾರತ್ವವಿಲ್ಲದ ಬದುಕೆ ಎಂದು ಪ್ರಶ್ನಿಸಿದ್ದಾರೆ. ಅಕ್ಕ 12ನೇ ಶತಮಾನದಲ್ಲೇ ಇಂತಹ ಒಂದು ಅದ್ಭುತವಾದಂತಹ ನುಡಿಯನ್ನು ನುಡಿದಿರುವುದು ಆಶ್ಚರ್ಯ ತರುತ್ತದೆ. ದಯವಿಟ್ಟು ಮಕ್ಕಳು, ಯುವಕರು ಅಕ್ಕನ ನುಡಿಗಳನ್ನು ಆಲಿಸಿ ಪಾಲಿಸಿ ಉನ್ನತವಾದ ಮಾನವತೆಯ ಜಗತ್ತನ್ನು ಕಟ್ಟಬೇಕೆಂದು ಕೋರಿಕೊಳ್ಳುತ್ತೇನೆ. ಅಕ್ಕನ ವಚನಗಳು ಅಪಾರವಾದ ಮೌಲ್ಯವುಳ್ಳದ್ದು. ಒಂದೆಡೆ ಅವಿರಳ ಜ್ಞಾನಿ ಎಂದೇ ಹೆಸರಾದಂತಹ ಶರಣ ಚನ್ನಬಸವಣ್ಣನವರು ಒಂದೆಡೆ ಅಕ್ಕನ ವಚನಗಳ ಬಗ್ಗೆ, ಅದರ ಮೌಲ್ಯದ ಬಗ್ಗೆ ಹೀಗೆ ಹೇಳಿದ್ದಾರೆ. ಆದ್ಯರ 60 ವಚನಕ್ಕೆ ಡಣ್ಣಾಯಕರ 20 ವಚನ, ಡಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಎನ್ನ ಮಹಾದೇವಿ ಅಕ್ಕನ 1 ವಚನ ನಿರ್ವಚನ ಕಾಣ ಕೂಡಲ ಚನ್ನ ಸಂಗಮ ದೇವ. ವಾಹ್! ಇಲ್ಲಿ ಚನ್ನಬಸವಣ್ಣನವರು ಅಕ್ಕನ ಒಂದೇ 1 ವಚನ ಆದ್ಯರ 60 ವಚನಕ್ಕೆ ಸಮವೆಂದು, ಕ್ರಾಂತಿಕಿರಣ ಬಸವಣ್ಣನವರ 20 ವಚನಕ್ಕೆ ಸಮವೆಂದು, ಜಗದ ಜಂಗಮ ಅಲ್ಲಮರ 10 ವಚನಕ್ಕೆ ಸಮವೆಂದು, ಅಜಗಣ್ಣನ 5 ವಚನಕ್ಕೆ ಸಮವೆಂದು ಹೇಳುವ ಮೂಲಕ
ಅಕ್ಕನ ವಚನ ಸಾಹಿತ್ಯದ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ. ಇಂತಹ ಅಕ್ಕನ ನುಡಿಗಳನ್ನು ನಾವು ನಮ್ಮ ಮಕ್ಕಳು, ಯುವ ಜನತೆ ಪಾಲಿಸುವ ಮೂಲಕ ಕಣ್ಣು, ಕಿವಿ, ಕರ್ಣ, ಬಾಯಿ, ಕೈ ಇವುಗಳನ್ನು ಶುದ್ಧ ಮಾಡಿಕೊಂಡು ಜೀವನವನ್ನು ಅಕ್ಕ ಹೇಳಿದ ಹಾಗೆ ಶೃಂಗಾರ ಮಾಡಿಕೊಳ್ಳುವಡೆಗೆ ಸಾಗಬೇಕಲ್ಲವೇ? ಅಕ್ಕನ ವಚನದ ವಿಚಾರ ಜಾಸ್ತಿ ಆಯಿತು ಎನಿಸುತ್ತದೆಯೇ? ಅಕ್ಕನ ವಚನವೇ ಹಾಗೆ ಸರಳವೂ ಹೌದು, ಜೀವನಕ್ಕೆ ಸುಂದರವಾದ ಮಾರ್ಗವೂ ಹೌದು. ಹೀಗೆ ಸರಳ ವಚನವನ್ನು ಅಭ್ಯಸಿಸುವ ಮೂಲಕ ಅವು ನಮ್ಮ ಬಾಳಿಗೆ ಎಷ್ಟು ಉಪಯೋಗಕಾರಿ ಎನ್ನುವುದನ್ನು ಅರಿತು ಅವುಗಳನ್ನು ವ್ಯಾಸಂಗ ಮಾಡಲು ಉತ್ಸುಕರಾಗವಲ್ಲವೇ? ಕೇವಲ ಇತರೆ ಚಿಂತನೆಗಳಲ್ಲಿ ಕಾಲವ್ಯಯ ಮಾಡದೆ ಶರಣರೆಡೆಗೆ ಸಾಗೋಣ. ಒಂದೆಡೆ ಅಂಬಿಗರ ಚೌಡಯ್ಯನವರು ಮನುಷ್ಯನ ಚಿಂತೆ ಎತ್ತಸಾಗಿದೆ ಎನ್ನುವುದನ್ನು ಅತ್ಯಂತ ವಿಶದವಾಗಿ ಸರ್ವರಿಗೂ ಅರ್ಥವಾಗಿ ಬರೆದಿದ್ದಾರೆ. ಅವರು ಹೇಳುತ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಇಂತಿ ಚಿಂತೆಯಲ್ಲಿರ್ಪರ ಕಂಡೆ ನಿಮ್ಮ ಚಿಂತೆಯಲ್ಲಿರುವವರಾರನೂ ಕಾಣನೆಂದ ನಮ್ಮ ಅಂಬಿಗರ ಚೌಡಯ್ಯ ಎಂದಿದ್ದಾರೆ. ಹೀಗೆ ಚೌಡಯ್ಯನವರು ಮನುಷ್ಯ ಪ್ರತಿ ಹಂತದಲ್ಲಿಯೂ ತನ್ನದೇ ವೈಯಕ್ತಿಕ ಚಿಂತೆಯಲ್ಲಿಯೇ ಇದ್ದಾನೆ. ಉಣುವುದಕ್ಕೆ, ಇಡಲಿಕ್ಕೆ, ಉಡಲಿಕ್ಕೆ ಚಿಂತೆ. ಆ ಚಿಂತೆ ಪೂರೈಕೆಯಾದರೆ ಹೆಂಡರು, ಮಕ್ಕಳು, ಬದುಕೆಂಬ ಚಿಂತೆ. ಬದುಕಿನ ವೈಭೋಗಕ್ಕಾಗಿ ಕೇಡಿನ ಚಿಂತೆ. ಹೀಗೆ ಮನುಷ್ಯ ತನ್ನ ಜೀವನವನ್ನೆಲ್ಲ ಬರೀ ತನ್ನ ವೈಯಕ್ತಿಕ ಬದುಕಿನ ಚಿಂತೆಯಲ್ಲೇ ಕಳೆದು ಶರೀರ ಕೊನೆಗೆ ಮಣ್ಣಲ್ಲಿ ಮಣ್ಣಾಗುತ್ತದೆ. ಆದರೆ ನಿನ್ನ ಚಿಂತೆಯಲ್ಲಿರ್ಪರ ಕಾಣೆ ಎಂದಿದ್ದಾರೆ. ಅಂದರೆ ಇಲ್ಲಿ ನಿನ್ನ ಎಂದರೆ ಭಗವಂತ ಎಂದು. ಅಣುರೇಣು ತೃಣ ಕಾಷ್ಟದಲ್ಲಿ ಪರಮಾತ್ಮನಿದ್ದಾನೆ. ಹಾಗಾಗಿ ಸಮಸ್ತ ಚರಾಚರಗಳು, ಪ್ರಕೃತಿ, ಬೆಟ್ಟ, ಗುಡ್ಡ, ನದಿ, ಸಾಗರ ಎಲ್ಲವೂ ಭಗವಂತನೇ. ಆದರೆ ನಮ್ಮ ಭೋಗ ಲಾಲಸೆಗಾಗಿ ಗಿಡ ಮರಗಳನ್ನು ಕಡಿಯುತ್ತೇವೆ, ನದಿ ಸಾಗರಗಳನ್ನು ಕಲುಷಿತಗೊಳಿಸುತ್ತೇವೆ, ಭೂಮಿಗೆ ಬಿಡದ್ದನ್ನೆಲ್ಲ ಬಿಸಾಕಿ ಹದಗೆಡಿಸುತ್ತೇವೆ, ಕುಡಿಯುವ ನೀರನ್ನು ಅಶುದ್ಧಗೊಳಿಸುತ್ತೇವೆ, ಪ್ರಾಣಿ ಪಕ್ಷಿಗಳನ್ನು ನಮ್ಮ ಸಂತೋಷಕ್ಕೆ ಬಂಧಿಸಿ ಹಿಂಸಿಸುತ್ತೇವೆ, ಉಚಿತವಾಗಿ ನೀಡಬೇಕಾದ ಜ್ಞಾನವನ್ನು ಮಾರಾಟದ ಸರಕಾಗಿಸುತ್ತೇವೆ, ವೈದ್ಯೋ ನಾರಾಯಣೋ ಹರಿ ಎನ್ನುವ ವಾಕ್ಯದ ಮಹತ್ವವನ್ನು ಅಳಿಸಿ ಹಾಕುತ್ತೇವೆ. ಹೀಗೆ ನಮ್ಮ ಚಿಂತೆ ಯಾವುದಾಗಬೇಕಿತ್ತು, ಯಾವುದಾಗಿದೆ ಎನ್ನುವುದನ್ನು ಅಂಬಿಗರ ಚೌಡಯ್ಯನವರು ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಒಂದೆಡೆ ದೇವರ ದಾಸಿಮಾರರು ಇಂತಹ ಮನುಷ್ಯ ಜಾತಿಗೆ ತಮ್ಮ ವಚನದ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ವಚನ ಹೀಗಿದೆ: ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ಅದುವೇ ನಿಮ್ಮ ದಾನ, ಹೊತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೇನೆಂಬೆ ರಾಮನಾಥ ರಾಮನಾಥ. ಎಂತಹ ವಚನ ಎಂದು ವಚನದ ಮೂಲಕ ದೇವರಲ್ಲಿ ಇಂತಹ ನೀಚರಿಗೆ ನಾನು ಏನೆನ್ನಲಿ ಎಂದು ಕೇಳಿದ್ದಾರೆ. ಹೌದು, ಪರಮಾತ್ಮ ಗಾಳಿ, ಬೆಳಕು, ಜಲ, ನೆಲ, ಕಾಳು, ಕಾಲ ಇವುಗಳನ್ನು ಮನುಷ್ಯನಿಗೆ ದಾನದೋಪಾದಿಯಲ್ಲಿ ನೀಡಿದ್ದಾನೆ. ಇವುಗಳನ್ನು ಮನುಷ್ಯ ತನ್ನ ಇರುವಿಕೆಗಾಗಿ ಬಳಸುತ್ತಾನೆ. ಆದರೆ ದಾಸಿಮಾರರು ಹೇಳುತ್ತಾರೆ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ಏನೆಂಬೆ ಎಂದು ಪ್ರಶ್ನಿಸಿದ್ದಾನೆ. ಅಂದರೆ ಮನುಷ್ಯ ಏನು ಮಾಡುತ್ತಿದ್ದಾನೆ? ಗಾಳಿಗೆ ವಿಷವನ್ನು, ನೆಲಕ್ಕೆ ರಾಸಾಯನಿಕವನ್ನು,
ಜಲಕ್ಕೆ ಕೊಳಕನ್ನು, ರಾತ್ರಿ ಹಗಲುಗಳೇ ತಿಳಿಯದ ಹಾಗೆ ಮಾಡುವುದನ್ನು, ಹೀಗೆ ದೇವರು ಕೊಟ್ಟದ್ದನ್ನು ಉಂಡು ಬಳಸಿ ಅವುಗಳಿಗೆ ಹಾನಿಯನ್ನುಂಟು ಮಾಡುವ, ಅವುಗಳಿಗೆ ವಿರುದ್ಧವಾಗಿ ಹೋಗುವಂತಹ ಚಿಂತೆಯಲ್ಲಿ ಮನುಷ್ಯ ಮುಳುಗಿದ್ದಾನೆ. ಇಂತಹ ಮನುಷ್ಯನಿಗೆ ನಾನು ಏನನ್ನಲಿ ಎಂದು ಪ್ರಶ್ನೆ ಮಾಡಿದ್ದಾರೆ. ನಿಜವಾಗಲೂ ಈ ವಚನವನ್ನು ಮನುಷ್ಯ ಓದಿಯಾದರೂ ಸರಿಯಾಗಬೇಕಲ್ಲವೇ? ಕೊನೆಯ ಪಕ್ಷ ಅವನಿಗೆ ನಾಚಿಕೆಯಾಗಬಾರದೆ? ಒಂದು ಪಕ್ಷ ನೆಲ, ಜಲ, ಗಾಳಿ, ಬೆಳಕು, ಕಾಲಗಳಿಗೆ ಬಾಡಿಗೆ ಕೊಡಬೇಕಾಗಿದ್ದಲ್ಲಿ ಆಗ ಮನುಷ್ಯನಿಗೆ ಅದರ ಬೆಲೆ ಅರ್ಥವಾಗುತ್ತಿತ್ತೇನೋ? ಪ್ರಸ್ತುತ ಕೆಲವು ಮಹನೀಯರು ನೆಲ ಜಲದ ಉಳಿವಿಗಾಗಿ ಶ್ರಮಿಸುತ್ತಿರುವುದು ಹಲವರಿಗೆ ಅರ್ಥವಾಗುತ್ತಿಲ್ಲ. ಪ್ರಕೃತಿ ಹಾಳಾಗಿ ನಮ್ಮ ಜೀವನ ಹಾಳಾಗುವುದಕ್ಕಿಂತ ಮೊದಲು ಎಲ್ಲರಿಗೂ ಇದು ಅರ್ಥವಾಗಬೇಕು. ಆ ಕಾಲ ಹತ್ತಿರ ಬರುತ್ತದೆ ಎಂದು ಆಶಿಸುತ್ತೇನೆ. ಇಂತಹ ವಚನ ಒಂದೇ ಎರಡೇ, ಸಾವಿರಾರಿವೆ. ಬಸವಣ್ಣನವರ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಲ್ಲಿ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರೆ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರ್ಯಂತ ಕಾಣಿರಣ್ಣ ಅಂತ ಹೇಳಿದ್ದಾರೆ. ಈ ವಚನವಂತೂ ಅತ್ಯಂತ ಉನ್ನತೀಯವಾದ ವಿಚಾರವನ್ನೊಳಗೊಂಡ ಸರಳ ವಚನವಾಗಿದೆ. ಕೇವಲ ಬಸವಣ್ಣನವರ ಸಪ್ತ ಸೂತ್ರಗಳನ್ನು ಪಾಲಿಸಲು ಪ್ರಾರಂಭಿಸಿದರೆ ಸಾಕು, ಜೀವನ ಪಾವನಗೊಳ್ಳುತ್ತದೆ. ಕಾಯ, ವಾಚ, ಮನಸ ಈ ಮೂರರ ಶುದ್ಧಿಯೇ ಮನುಷ್ಯನಿಗೆ ಅತ್ಯಂತ ಅವಶ್ಯ. ಕಾಯ ದೋಷವಾದ ಕಳವು, ಕೊಲೆ, ವಾಚಕ ದೋಷವಾದ ಹುಸಿತನ, ಕೋಪಗೊಳ್ಳುವಿಕೆ, ಮನಸ್ಸಿನ ದೋಷವಾದ ಅನ್ಯರಲ್ಲಿ ಅಸಹ್ಯ ಪಡುವುದು, ತನ್ನನ್ನು ತಾನು ಬಣ್ಣಿಸಿಕೊಳ್ಳುವುದು, ಇತರರನ್ನು ಹಳಿಯುವುದು, ಈ ದೋಷಗಳು ನಮ್ಮಲ್ಲಿ ತೊಲಗಬೇಕು. ಆಗ ಮಾತ್ರ ನಮ್ಮ ಈ ದೇಹ ಜಗತ್ತಿಗೆ ಬಂದುದಕ್ಕೆ ಸಾರ್ಥಕವಾಗುತ್ತದೆ. ಬಸವಣ್ಣನವರು ತಮ್ಮ ಸಪ್ತ ಸೂತ್ರಗಳಿಂದಲೇ ಕಲ್ಯಾಣವನ್ನು ಕಟ್ಟಿದರು. ಕಲ್ಯಾಣದ ಶರಣರು ಇಂದಿಗೂ ಸಮಾಜದ ಪೂಜನೀಯರಾದರು. ಹಾಗಾಗಿಯೇ ಮಹಾದೇವಿ ಅಕ್ಕ ಒಂದೆಡೆ ಹೇಳುತ್ತಾರೆ, ಆಡುವುದು, ಹಾಡುವುದು, ನಡೆಯುವುದು, ನುಡಿಯುವುದು, ಹೇಳುವುದು, ಕೇಳುವುದು ಸರಸ ಸಮ್ಮೇಳವಾಗಿರುವುದಯ್ಯ ನಿಮ್ಮ ಶರಣರೊಡನೆ. ಚನ್ನಮಲ್ಲಿಕಾರ್ಜುನ ದೇವ, ನೀವು ಕೊಟ್ಟ ಆಯುಷ್ಯವುಳ್ಳನ್ನಕ್ಕರ ನಿಮ್ಮ ಶರಣರ ಸಂಗ ಸುಖ ಸನ್ನಿಹಿತದಲ್ಲಿ ದಿನಗಳ ಕಳೆವನಯ್ಯ, ದಿನಗಳ ಕಳೆವನಯ್ಯ ಎಂದು ಹೇಳುತ್ತಾರೆ. ಎಂತಹ ಅತ್ಯಂತ ಸುಂದರವಾದಂತಹ ಭಾವನಾತ್ಮಕವಾದ ಮಾತು ಅಕ್ಕನದು. ಹೀಗೆ ಶರಣರ ಮಾತು, ಕೃತಿ ಬದುಕಿಗೆ, ಬಾಳಿಗೆ, ಸಮಾಜಕ್ಕೆ ಎಷ್ಟು ಮಾರ್ಗದರ್ಶಕವಾಗಿತ್ತು ಎನ್ನುವುದು ತಿಳಿಯುತ್ತದೆ. ಇಂತಹ ಸರಳ ವಚನಗಳನ್ನು ಅಧ್ಯಯನ ಮಾಡುವುದರ ಮೂಲಕ ನಮ್ಮ ಬಾಳಿನಲ್ಲಿ ಬೆಳಕನ್ನು ಕಾಣಲು ಪ್ರಯತ್ನಿಸೋಣ. ಅದರ ಮೂಲಕ ಸಮಾಜದ ಉನ್ನತಿಗಾಗಿ ಶ್ರಮಿಸೋಣ. ಎಲ್ಲರ ಬಾಳು ಬದುಕಿಗೆ ಶ್ರಮಿಸೋಣ. ಎಲ್ಲರ ಶಾಂತಿ, ಸುಖ, ಸಮಾಧಾನಕ್ಕಾಗಿ ನಿಲ್ಲೋಣ ಎನ್ನುವ ವಿಷಯದ ಮೂಲಕ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಸಂಕೀರ್ಣ ವಚನಗಳೆಂದರೇನು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನ ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ, ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.